ಟೈಮು 5 ಗಂಟೆ. ಈಗ ಎದ್ದಿದ್ದೀವಿ, ನಾನು ನನ್ನ ಹಸ್ಬೆಂಡು ಎಲ್ಲರೂ ಮಲಗಿದ್ದಾರೆ. ನಾವು ಫಸ್ಟ್ ಎದ್ದಿರೋದು. ಇವತ್ತು ಚಿತ್ರದುರ್ಗ ಹೋಗಬೇಕು, ಹಾಗಾಗಿ ಬೇಗ ಎದ್ದಿದ್ದೀವಿ. ಅಮಾವಾಸ್ಯೆ ಬೇರೆ, ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡಬೇಕು. ಆ್ಯಂಡ್ ರಾತ್ರಿಯೇ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಇದನ್ನೆಲ್ಲ ಕಾರಲ್ಲಿ ತುಂಬಿಕೊಂಡು ಈಗ ಹೋಗಬೇಕು. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸೊ ಸುಮಾರು ದಿನನೇ ಆಗೋಗಿತ್ತು ನಾನು ವಿಡಿಯೋ ಮಾಡ್ದೆ. ಸೊ ಸ್ವಲ್ಪ ಬ್ಯುಸಿ ಆಗಿದೆ. ಹಾಗೆ ಸಮ್ಮರ್ ಆಗಿರೋದ್ರಿಂದ ಇಬ್ಬರು ಮಕ್ಕಳು ಮನೆಯಲ್ಲೇ ಇದ್ದರು. ಸೊ ಅವರಿಬ್ಬರನ್ನೂ ಮ್ಯಾನೇಜ್ ಮಾಡಬೇಕು, ಮನೆ ನೋಡ್ಕೋಬೇಕು. ಹಾಗೆ ನಾನು ಹ್ಯಾಂಡ್ ರೈಟಿಂಗ್ ಟೀಚರ್ ಆಗಿರೋದ್ರಿಂದ ನಮ್ಮದು ವೆಕೇಷನ್ ಇತ್ತು. ಸೊ ಇದೆಲ್ಲ ಮಧ್ಯದಲ್ಲಿ ನನಗೆ ವೀಡಿಯೋಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಇನ್ನೇನು ವೆಕೇಷನ್ಸ್ ಎಲ್ಲ ಮುಗಿತಾ ಬರ್ತಾ ಇದೆ. ಸೊ ನಾನು ಮುಂದೆ ಆದಷ್ಟು ಸ್ವಲ್ಪ ರೆಗ್ಯುಲರ್ ಆಗಿ ವೀಡಿಯೋಸ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಆ್ಯಂಡ್ ಇವತ್ತು ನಾಳೆಯಿಂದ ನಮ್ಮಲ್ಲಿ ಸೆಲೆಬ್ರೇಷನ್ ಶುರುವಾಗ್ತಾ ಇದೆ. ಅಂದರೆ ನನ್ನ ತಂಗಿದು ಮದುವೆ. ಸೊ ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಆ್ಯಂಡ್ ಇವತ್ತು ಇನ್ನು ದುರ್ಗಕ್ಕೆ ಬಂದಿರೋದು. ಸೊ ಇವತ್ತು ಏನೆಲ್ಲ ಆಯಿತು ಅದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಆ್ಯಂಡ್ ಇವತ್ತಿಂದ ಆಲ್ಮೋಸ್ಟ್ ರೆಗ್ಯುಲರ್ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗಾಗುತ್ತೋ ಹಾಗೆ. ಆ್ಯಂಡ್ ಇವತ್ತಿನ ದಿನ ಏನೆಲ್ಲ ಆಯಿತು, ಹಾಗೆ ನಾವು ಎಲ್ಲಿ ಹೋದ್ವಿ, ಏನಾಯಿತು ಎಲ್ಲನೂ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ನೋಡ್ಕೊಂಡು ಬನ್ನಿ. ಇದೆಲ್ಲ ಚೆನ್ನಾಗಿ ಮಾಡ್ತಾರೆ ಅಲ್ಲೇ ರೋಡ್ ಸೈಡಲ್ಲಿ ಒಳಗಡೆ. ಅಲ್ಲಿ ಹಸಿರು ಅಲ್ಲಿ ಚೆನ್ನಾಗಿರಿ. ನೀವು ಚೆನ್ನಾಗಿರಿ. ಬನ್ನಿ, ಈಗ ಚೆನ್ನಾಗಿರೋದೇ ಈಗ ಹೊಳಲ್ಕೆರೆಗೆ ಹೋಗ್ತೀವಿ. ಹೊಳಲ್ಕೆರೆ ಗಣಪತಿ. ಸೊ ಈಗ ಟೈಮು 7:30 ಆಗಿದೆ. ಈಗ ಹೋಗ್ತೀವಿ. ಮನೆಗೆಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ವಂಶಿ ಫುಲ್ಲು ಕ್ಯಾಚಲ್ಲಿದ್ದಾನೆ. ಸೊ ಹಾಗೆ ಎತ್ಕೊಂಡು ಅವನನ್ನು ಹಾಗೆ ತುಡೆ ಮೇಲೆ ಹಾಕ್ಕೊಂಡು ಹೋಗ್ತಾ ಇದ್ವಿ. ಈಗ ಚೆನ್ನಾಗಿದೆ. ಸೊ ಟ್ರೈನ್ ಬಂತು ಅಂತ ಸ್ಟಾಪ್ ಮಾಡಿದ್ವಿ. ಸೊ ಸ್ಟಾಪ್ ಮಾಡಿದ್ದಕ್ಕೆ ವಂಶಿ ಎದ್ದು ನೋಡ್ತಾ ಇದೆ, ಏನಿದೆ ಅಂತ ಪಿಳಿ ಕಂಡುಬಿಟ್ಕೊಂಡು ನೋಡ್ತಾ ಇತ್ತು. ಹಾಗೆ ಇಲ್ಲಿಂದ ಡೈರೆಕ್ಟ್ ನಾವು ಹೋಗಿದ್ದು ಹೊಳಲ್ಕೆರೆ ಗಣಪತಿಗೆ. ಸೊ ಬೇಗನೆ ಹೊರಟಿದ್ವಲ್ವ, ಹಾಗೆ ಇವತ್ತು ಅಮಾವಾಸ್ಯೆ ಬೇರೆ ಇರೋದ್ರಿಂದ ಹಾಗೆ ಗಣಪತಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಗಣಪತಿಗೆ ಬಂದಿದ್ದೀವಿ. ಈ ಹೊಳಲ್ಕೆರೆ ಗಣಪತಿ ವಿಶೇಷ ಏನಪ್ಪಾ ಅಂತಂದ್ರೆ, ಈ ಗಣಪತಿ ಹಿಂಭಾಗದಲ್ಲಿ ತಲೆ ಕೂದಲು ಇದೆ, ಅಂದ್ರೆ ಜಡೆ ತರ ಇದೆ. ಸೊ ಯಾರಾದ್ರೂ ಹೆಣ್ಮಕ್ಳು ಏನಾದ್ರು ಹರಕೆ ಹೊತ್ಕೋತಾರಂತೆ, ಅಂದ್ರೆ ಕೂದಲು ಉದುರುತ್ತಾ ಇರೋ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂದ್ರೆ ಅವರು ಹರಕೆ ಹೊತ್ಕೊಂಡು ಹೋಗ್ತಾರಂತೆ. ಕೂದಲು ಉದುರೋದೆಲ್ಲ ಸ್ಟಾಪ್ ಆಗುತ್ತೆ. ಆವಾಗ ಬಂದು ಹಿಂದೆಗಡೆ ದೇವರಿಗೆ ಜಡೆ ಇದೆ ಅಲ್ವಾ, ಅಲ್ಲಿಗೆ ಹೋಗಿ ಬೆಣ್ಣೆ ಹಚ್ಚಿ ಬರೋದು. ಸೊ ಇದು ಅಲ್ಲಿ ನಡೆ ಇದೆ. ಹಾಗೇನೆ ಇಲ್ಲಿ ಗಣಪತಿಯ ಲೆಫ್ಟ್ ಸೈಡು ನರಸಿಂಹಸ್ವಾಮಿ ಮೂರ್ತಿ ಇದೆ. ಇದ್ರ ವಿಶೇಷ. ಹಾಗೆ ಇದು ಸ್ತ್ರೀ ರೂಪ ಅವತಾರ ತಾಳಿದೆ ಅಂತೆ ಗಣಪತಿ, ಅಂದ್ರೆ ಪಾರ್ವತಿ ಸ್ವರೂಪ ಅಂತಾನೂ ಹೇಳ್ತಾರೆ. ಸೊ ಇಷ್ಟೊಂದು ಮಹಿಮೆ ಇರೋ ಈ ಗಣಪತಿ ವರ್ಷಕ್ಕೊಮ್ಮೆ ಅಂದ್ರೆ ಸೈಜ್ ಜಾಸ್ತಿ ಆಗ್ತಾ ಇದೆ, ಅಂದ್ರೆ ಬೆಳೀತಾ ಇದೆ ಅಂತ ಈ ಗಣಪತಿ. ಅಷ್ಟು ವಿಶೇಷವಾದಂತಹ ಗಣಪತಿ ಇದು.
ಕಳ ದಾರಿ ತುಂಬಾ ಇದೆ ಅಂತ ತೋರಿಸ್ತಾರೆ. ಈ ಮರಗಳು ಈಗ ಸೀಸನ್ ಅಲ್ವಾ, ಎಲ್ಲೋದ್ರೂ ಇದೆ ಮರಗಳೇ ಸಿಗುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಹಾಗೆ ನಮ್ಮ ಅತ್ತೆಂದ್ರು ಹೇಳ್ತಾ ಇದ್ರು ಇದು ಶಾಸ್ತ್ರಕ್ಕೆ ಒಳ್ಳೇದು, ಕಿತ್ಕೊಂಡು ಹೋಗೋಣ ಅಂತ. ಸರಿ ಅಂತ ಹೇಳಿ ಇಲ್ಲಿ ನಿಲ್ಸಿದ್ದೇವೆ. ಅದೇ ಮತ್ತೆ ಏನಕ್ಕದು ಇದನ್ನ ಹಾಕೋದಕ್ಕೆ ಬಸ್ಸನ್ನು ಚಪ್ರಕ್ಕೆ ಅಕ್ಕಿ ರಾಶಿಗೆ ಆಮೇಲೆ ಬಾಗಿಲಿಗೆ ಒಳ್ಳೇದಿದು. ಅದಕ್ಕೆ ಬಸವ ಜಯಂತಿ ಮುಹೂರ್ತಗಳು ಅಂತಾರೆ ನೋಡಿ. ವಂಶಿಯಲ್ಲಿ ಆಯ್ ಜಾಗ ಇಲ್ಲ ಬರಕ್ಕೆ, ಜಾಗ ಇಲ್ಲ, ಅಲ್ಲೇ ಕುತ್ಕೋಬೇಕು ನೀನು. ವಂಶಿ ವಂಶಿ ಎಲ್ಲಿಗೆ ಹೋಗ್ತಿದ್ಯಾ ನೀನು? ವ್ಲಾಗ್ ಮಾಡ್ತಿದ್ಯಾ? ಫೈನಲಿ ಕಲ್ಲಿನ ಕೋಟೆ ಚಿತ್ರದುರ್ಗಕ್ಕೆ ಬಂದ್ವಿ. ಹೆಸರಿಗೆ ತಕ್ಕಂತೆ ಕಲ್ಲಿನ ಕೋಟೆ, ಎಲ್ಲಿ ನೋಡಿದ್ರು ಎಂಟರ್ ಆದ ತಕ್ಷಣ ಕಲ್ಲಿನ ಕೋಟೆನೇ ಸಿಗುತ್ತೆ. ನೋಡ್ತಾ ಇದ್ದೀರಲ್ವಾ, ಎಂಟರ್ ಆದ ತಕ್ಷಣ ಬರೀ ಬೆಟ್ಟಗಳು ಗುಡ್ಡಗಳೇ ಕಾಣಿಸುತ್ತೆ. ಇನ್ನೊಂದು ಸ್ಪೆಷಲ್ ಏನು ಗೊತ್ತಾ, ಅಪ್ಪು 3 ದಿನ ಮುಂಚೆನೇ ಆಲ್ರೆಡಿ ಚಿತ್ರದುರ್ಗಕ್ಕೆ ಬಂದದ. ಅವನಿಗೆ ಫಸ್ಟ್ ಟೈಮ್ ಬಿಟ್ಟಿರೋದು, ಅವನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಏನಾಯ್ತದೆ? ಏನ್ ಮಾಡ್ತಿದ್ದ? ಸುಮಾರು 13-14 ವರ್ಷಗಳ ನಂತರ ಈ ಅಮಾವಾಸ್ಯೆ ಶನಿವಾರ ಬಂದಿರೋದ್ರಿಂದ ಈ ದಿನ ವಿಶೇಷವಾದ ದಿನ ಅಂತ ಹೇಳ್ತಾ ಇದ್ರಲ್ವ. ಸೊ ಹಾಗಾಗಿ ನಾವು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಮೊದಲು ಭೇಟಿ ಕೊಟ್ವಿ. ಆ್ಯಂಡ್ ಇಲ್ಲಿನ ವ್ಯೂ ಅಂತೂ ಸೂಪರ್ಬ್ ಆಗಿತ್ತು. ಎಷ್ಟು ಸಕ್ಕತ್ತಾಗಿತ್ತು ಅಂದರೆ ತೋರಿಸ್ತೀನಿ ನೋಡಿ. ಇಲ್ಲ, ಯಾಕೆ? ಸೊ ಶನಿ ಮಹಾತ್ಮನ ದರ್ಶನ ಪಡೆದು ನಾವು ಸೀದಾ ಬಂದಿದ್ದು ಆಂಜನೇಯ ಸ್ವಾಮಿ ದರ್ಶನ ಮಾಡೋದಕ್ಕೆ. ಸೊ ಇಲ್ಲಿನೂ ಆಂಜನೇಯನ ದರ್ಶನ ಪಡೆದು ಸೀದಾ ಹೋಗಲಿ ದೇವ್ರಿಗೆ ಹೋಗು. ಹಾಯ್ ಅಪ್ಪು, ತಡಿ. ಹಾಯ್ ಅಪ್ಪು. ಏನಪ್ಪು, ಎಲ್ಲಿಗೆ ಬಂದಿದ್ದೀರಾ? ಯಾವ ದೇವಸ್ಥಾನ? ಆಂಜನೇಯ ದೇವಸ್ಥಾನನ? ಕೈ ಮುಗ್ದಾ?
ಎಲ್ಲ ಎತ್ಕೊಂತಾರೆ ಹಾಯ್ ಮಧು ಮಗಳೇ ಸೇ ಹಾಯ್ ಟು ಮೈ ಯೂಟ್ಯೂಬ್ ಚಾನಲ್. ಜುಟ್ಟ ಹಾಕೊಳಕ್ಕೂ ಅಳದ ಕೆಲಸ. ಹೆಂಗ್ ಫೀಲ್ ಆಗ್ತಿದೆ ಮೇಡಮ್? ಸುಸ್ತು? ಫುಲ್ ಹ್ಯಾಪಿ ಸುಸ್ತು ಫೀಲ್ ಆಗ್ತಿದ್ಯಾ? ಇನ್ನೂ ಇವಾಗಲ ಹಿಂಗಂದ್ರೆ ಹಿಂಗೆ. ಮದುವೆ ಮನೇಲಿ ಬಾಗಿನ ಕೊಡೋದಕ್ಕೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಸೊ ಈಗಲೇ ರೆಡಿ ಮಾಡಿ ಇಟ್ಬಿಟ್ರೆ ಆಮೇಲೆ ಈಸಿ ಆಗುತ್ತೆ ಅಲ್ವಾ ಅಲ್ಲಿ ಬಂದವ್ರಿಗೆ ಕೊಡೋದಕ್ಕೆ. ಹಾಗಾಗಿ ಈಗಲೇ ಎಲ್ಲ ಪ್ರಿಪ್ರೇಷನ್ ಮಾಡಿ ರೆಡಿ ಮಾಡಿ ಇಡ್ತಾ ಇದ್ದಾರೆ. ಸ್ವಲ್ಪ ಆಡ್ಬೇಕು ಗಾಳಿ ಆದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇದು ಓಮು ಬರೀ ಓಮ್. ಚಿಕ್ಕಿ ಮದುವೆಗೆ ಬಾಗ್ಲಕ್ಕೆ ಮರ ರೆಡಿ ಮಾಡ್ತಿದ್ದ. ಏನೇನು ಹೇಳು? ಚಿಕ್ಕಿ ಮದುವೆಗೆ ಚಿನಿ ಅಪ್ಪ ಮಗ್ನ ಏನ್ ಮಾಡ್ತಿದ್ಯೋ? ಏನ್ ಮಾಡ್ತಿದ್ಯಾ? ಏನ್ ಇದಲ್ಲ ಅದ್ರಲ್ಲಿ ಏನ್ ಮಾಡ್ತಿದ್ಯಾ? ಅದು ಏನದು? ಬಾಗ್ಲಕ್ಕೆ ಬಾಗ್ಲ ಮರಕ್ಕೆ ಅರ್ಶನ ಹಚ್ತಿದ್ದೀನಿ. ಏನ್ ಮಾಡ್ತಿದ್ಯಾ? ಎಲ್ಲಿ ಜೋರಾಗಿ ಹೇಳಿ ಏನಂತ? ಏನಕ್ಕೆ? ಹೌದಾ, ಸೂಪರ್ ಸೂಪರ್. ಯಾರು ಮಾಡ್ತಿದ್ದೀರಾ? ಜೋಡ್ಸಿ ಕ್ಲೀನಾಗಿ ಮಾಡಾಯ್ತಾ? ಕೈ ನೋಡಿ ಕಲರೇ ಹೋಗ್ತಾ ಇಲ್ಲ ಕಣಕಮ್ಮ. ಆಯ್ತಾ? ಈಗ ನಾವು ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಏಕೆಂದರೆ ನಮ್ಮದ್ರಲ್ಲಿ ಮೇನ್ ಲಿಂಗ ಬೇಕು ಪೂಜೆಗೆ. ಸೊ ಹಾಗಾಗಿ ಲಿಂಗ ಇರಲಿಲ್ಲ. ಹಾಗಾಗಿ ಲಿಂಗ ಇಸ್ಕೊಂಡು ಹೋಗೋಣ ಅಂತ ದೇವಸ್ಥಾನಕ್ಕೆ ಬಂದ್ವಿ. ಇನ್ನೇನು ಬುಧವಾರ ಹಾಗೆ ಗುರುವಾರ ನನ್ನ ತಂಗಿಯ ಮದುವೆ. ಸೊ ಇವತ್ತಿಂದನೇ ಮನೆಯಲ್ಲಿ ಮದುವೆ ಸಂಭ್ರಮದ ವಾತಾವರಣ ಶುರು ಆಗುತ್ತೆ. ಸೊ ಏನೆಲ್ಲ ಆಗುತ್ತೆ, ಹೇಗಾಗುತ್ತೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು. ಹಾಗೆ ನಮಗೆ ಒಂದು ಮೆಮೊರಿಯಾಗಿ ಉಳಿಯುತ್ತಲ್ವ. ಸೊ ಹಾಗೆ ಏನೇನಾಗುತ್ತೋ ಅಷ್ಟು ವಿಡಿಯೋ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.